ಇವತ್ತು ನಾನು ಮಾತಾಡುವಂಥ ವಿಷಯ ಪ್ರಾರ್ಥನೆ ಕುರಿತಾಗಿ ಇವತ್ತು ನಾನು ಮಾತಾಡಲಿಕ್ಕೆ ನಾನು ಹೋಗ್ತೇನೆ. ಯೇಸುನಿಗೆ ಪ್ರಾರ್ಥನೆ ಅಂದ್ರೆ ಇಷ್ಟ, ಎಂತಮಂದಿಗೆ ಪ್ರಾರ್ಥನೆ అంటే ಇಷ್ಟ ಮಂಡಿ. ದೇವನಿಗೆ ಸ್ತೋತ್ರ ಕಲುಗುನಿಗೆ ಹಾಕ. ಸೊ ಪ್ರಾರ್ಥನೆ ಏನಾಗಿದೆ, ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರುವಂತದ್ದಾಗಿದೆ, ಎಂತ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಎಂತ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ, ದೇವರ ಹೆಸರು ಏನು ಎಂಬುದಾಗಿ ಇವತ್ತು ಅದರ ಕುರಿತಾಗಿ ವಿವರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. 65ನೇ ಕೀರ್ತನೆ 2ನೇ ವಚನ, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಸೊ ಓದಂತ ವಾಕ್ಯ ಭಾಗದಲ್ಲಿ ಪ್ರಾರ್ಥನೆ ಕುರಿತಾಗಿ ದಾವಿದನು ಮಾತನಾಡ್ತಾನೆ. ಸೊ ದೇವರಿಗಿರುವಂತ ಹೆಸರನ್ನ ತೆಗೆದುಕೊಂಡು ದಾವಿದನು ಮಾತನಾಡ್ತಾ ಇರುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಾರ್ಥನೆ ಬಹಳ ಜನಕ್ಕೆ ಇಷ್ಟ, ಹಾಡುವುದಂದ್ರೆ ಇಷ್ಟ, ಬಾರಿಸುವುದಂದ್ರೆ ಇಷ್ಟ, ವಾಕ್ಯ ಕೇಳುವುದಂದ್ರೆ ಇಷ್ಟ. ಆದ್ರೆ ಪ್ರಾರ್ಥನೆ ಅಂದ್ರೆ ಬಹಳ ಜನಕ್ಕೆ ಆಲಸ್ಯವಾಗ್ತದೆ ಅಥವಾ ಬಹಳ ಜನ ಆಸಕ್ತಿಯನ್ನು ತೋರಿಸುವುದಿಲ್ಲ. ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಮಾತನಾಡುವುದು. ಪ್ರಾರ್ಥನೆ ಅಂದ್ರೆ ದೇವರ ಜೊತೆ ಮಾತಾಡುವಂತದ್ದಕ್ಕೆ ಪ್ರಾರ್ಥನೆ ಅಂತ ಕರೀತಾರೆ. ಮನುಷ್ಯರ ಜೊತೆ ಮಾತಾಡೋದಕ್ಕೆ ಮಾತುಗಳಂತ ಕರೀತಾರೆ, ದೇವರ ಜೊತೆ ಮಾತಾಡೋದಕ್ಕೆ ಪ್ರಾರ್ಥನೆ ಅಂತ ಕರೀತಾರೆ. ಸೊ ಯಾವಾಗ ದೇವರ ಜೊತೆ ಯಾವ ವ್ಯಕ್ತಿ, ಯಾವ ಮಗನು, ಯಾವ ಮಗಳು ದೇವರ ಜೊತೆ ಮಾತಾಡ್ತಾರೋ ಅವರು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಇದ್ದಾರೆ ಎಂಬುದಾಗಿ ಅರ್ಥ. ಅದಕ್ಕೆ ಭಕ್ತನು ಹೇಳ್ತಾನೆ, ಪ್ರಾರ್ಥನೆಯನ್ನ ಕೇಳುವಂತ ದೇವರು ನೀನು. ಅಂದ್ರೆ ನಿನ್ನ ಹೆಸರು ಸರ್ವಶಕ್ತನು ಅಷ್ಟೇ ಅಲ್ಲ, ನಿನ್ನ ಹೆಸರು ಪರಿಶುದ್ಧನ ಅಷ್ಟೇ ಅಲ್ಲ, ನಿನ್ನ ಹೆಸರು ಕರುಣೆ ಉಳ್ಳವನು ಅಷ್ಟೇ ಅಲ್ಲ, ನೀನು ದಯಾಮಯನು ಅಷ್ಟೇ ಅಲ್ಲ, ನಿನ್ನ ಹೆಸರು ಪ್ರಾರ್ಥನೆ ಕೇಳುವಂಥದ್ದು ಎಂಬುದಾಗಿ ನಿನ್ನ ಹೆಸರಾಗಿದೆ ಎಂಬುದಾಗಿ ನೋಡಿ. ಸತ್ಯವೇದಲ್ಲ ನಾವು ನೋಡ್ತೇವೆ, ದೇವರಿಗಿರುವಂತ ಇನ್ನೊಂದು ಹೆಸರು ಪ್ರಾರ್ಥನೆ ಕೇಳುವವನು. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ನಮ್ಮ ದೇವರ ಹೆಸರು ಪ್ರಾರ್ಥನೆ ಕೇಳುವವನು. ಪ್ರಾರ್ಥನೆ ಕೇಳುವವನ ಎಲ್ಲ ಮನುಷ್ಯರು ನಿನ್ನ ಬಳಿಗೆ ಬರ್ತಾರೆ. ಗಮನಿಸಿ, ಯಾರು ನಮ್ಮ ಕೂಗನ್ನು ಕೇಳ್ತಾರೆ, ಯಾರು ನಮ್ಮ ಮೊರೆಯನ್ನು ಕೇಳ್ತಾರೆ, ಯಾರು ನಮ್ಮ ಒಂದು ವಿಜ್ಞಾಪನೆಯನ್ನು ಕೇಳ್ತಾರೆ, ಯಾರು ನಮ್ಮ ಒಂದು ಸಮಸ್ಯೆಯನ್ನು ಕೇಳ್ತಾರೆ, ಅವರ ಹತ್ರ ಎಲ್ಲಾ ಮನುಷ್ಯರು ಬರ್ತಾರಂತೆ. ಅದಕ್ಕೆ ಭೂಮಿಯಲ್ಲಿರುವ ಪ್ರತಿ ಮನುಷ್ಯನು ಕೂಡ ದೇವರು ನಮ್ಮ ವಿಜ್ಞಾಪನೆ, ನಮ್ಮ ಕೂಗನ್ನು ಕೇಳ್ತಾನೆ ಎಂಬುದಾಗಿ ತಿಳಿದುಕೊಂಡು ಎಲ್ಲಾ ಮನುಷ್ಯರು ಆತನ ಹತ್ರ ಹೋಗಿ ಮೊರೆ ಇಡ್ತಾರಂತೆ. ಹಲ್ಲೆಲೂಯಾ. ಇವತ್ತು ಈ ಸ್ಥಳದಲ್ಲಿ ಕೂತಿರುವಂತ ನಾವು ಯಾರೇ ಆಗಿರ್ಬೋದು, ನಾವು ಅಂದುಕೊಂಡಿರ್ಬೋದು ನನ್ನ ಸಮಸ್ಯೆ ಬಗ್ಗೆ, ನನಗಿರುವ ಪರಿಸ್ಥಿತಿ ಬಗ್ಗೆ, ನನ್ನ ಬಂಧುಗಳ ಜೊತೆ ನಾನು ಹಂಚಿಕೊಂಡೆ, ನನ್ನ ಸ್ನೇಹಿತರ ಜೊತೆ ನಾನು ಹಂಚಿಕೊಂಡೆ, ನನಗಿರುವಂತ ದೊಡ್ಡ ನಾಯಕರ ಜೊತೆ ನಾನು ಹಂಚಿಕೊಂಡೆ, ದೊಡ್ಡ ಅಧಿಕಾರಿಗಳ ಜೊತೆ ನಾನು ಹಂಚಿಕೊಂಡೆ, ಅನೇಕ ಹಿರಿಯರ ಜೊತೆ ನಾನು ಹಂಚಿಕೊಂಡೆ. ಯಾರು ಕೂಡ ನನ್ನ ಸಮಸ್ಯೆಗೆ ಪ್ರತಿ ಉತ್ತರ ತೋರಿಸಲಿಲ್ಲ, ಯಾರು ಕೂಡ ನನ್ನ ಗೋಳಾಟವನ್ನು ಕೇಳಲಿಲ್ಲ, ಯಾರು ಕೂಡ ನನ್ನ ಸಮಸ್ಯೆಯನ್ನ ಕೇಳಿಲ್ಲ ಎಂಬುದಾಗಿ ಇವತ್ತು ನೀನು ಅಂದುಕೊಂಡಿರ್ಬೋದು. ಈಗ ನಿನ್ನ ಮೊರೆಯನ್ನ, ನಿನ್ನ ಕೂಗನ್ನ, ನೀನು ಮಾತಾಡೋ ಪ್ರತಿ ಮಾತನ್ನ ಕೇಳಲಿಕ್ಕೆ ಆತನ ಹೆಸರೇ ಪ್ರಾರ್ಥನೆ ಕೇಳುವ ದೇವರೆಂಬುದಾಗಿ. ಪ್ರಾರ್ಥನೆಯನ್ನು ಕೇಳುವ ದೇವರು ಇವತ್ತು ನಿನಗೋಸ್ಕರ ಆತನ ಸಿದ್ಧನಾಗಿದ್ದಾನೆ. ಯಾವಾಗ ನನ್ನ ಜೊತೆ ಮಾತಾಡ್ತಾನೆ, ಯಾವಾಗ ನನ್ನ ಜೊತೆ ನನ್ನ ಮಗಳು ಮಾತಾಡ್ತಾರೆ, ನನ್ನ ಮಗನು ಮಾತಾಡ್ತಾನೆ ಎಂಬುದಾಗಿ ದೇವರು ಕಾಯ್ತಾ ಇದ್ದಾನೆ. ಆತನ ಕಿವಿಗಳನ್ನು ತೆರೆದವನಾಗಿದ್ದಾನೆ, ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಅದಕ್ಕೆ ಭಕ್ತನು ಹೇಳ್ತಾನೆ, ನೀನು ಪ್ರಾರ್ಥನೆ ಕೇಳುವವರಾಗಿರುವುದರಿಂದ ಎಲ್ಲಾ ಮನುಷ್ಯರು ನಿನ್ನ ಬಳಿಗೆ ಬರ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ಒಂದು ವಿಶ್ವಾಸ ನಮ್ಮ ಒಳಗಡೆ ಇರಬೇಕು, ನನ್ನ ದೇವರು ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ವಿಶ್ವಾಸ ಇಲ್ಲದೆ, ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲದೆ ನಾವು ಪ್ರಾರ್ಥಿಸುವುದು ವ್ಯರ್ಥವಾಗಿದೆ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ, ನೀನು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡುವುದಾದ್ರೆ ಈ ಬೆಟ್ಟವನ್ನ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಏನಾಗುತ್ತದೆ? ಬೀಳುತ್ತದೆ. ಅಂದ್ರೆ ಅರ್ಥ, ಬೆಟ್ಟದಂತ ಸಮಸ್ಯೆ ಇದು ಹೋಗ್ಲಿ ಎಂಬುದಾಗಿ ವಿಶ್ವಾಸದಿಂದ ನೀನು ಹೇಳಿದ್ರೆ ಅದೇನಾಗುತ್ತೆ? ಹೋಗುತ್ತೆ. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ಸಹೋದರಿ ಈ ವಾಕ್ಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿದ್ರಂತೆ. ಅವರು ಮನೆ ಗುಡ್ಡ ಕಾಡುಗಳಲ್ಲಿ ಮಧ್ಯದಲ್ಲಿ ಇರುವಾಗ ಆವಾಗ ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ, ನಮ್ಮ ಮನೆ ಮುಂದಿರುವಂತ ಈ ಬೆಟ್ಟ ಇದು ಹೋಗಲಿ ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತಲ್ಲ, ಬೆಟ್ಟ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತಲ್ಲ, ನಮ್ಮ ಮನೆ ಮುಂದೆ ಇರುವಂತ ಈ ಬೆಟ್ಟ ಹೋಗ್ಲಿ ದೇವರೇ ಅಂತ ಹೇಳಿ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರಂತೆ. ಎಷ್ಟು ದಿನ? 3 ದಿನ. ಆ 3 ದಿನ ಪ್ರಾರ್ಥನೆ ಆದ ಮೇಲೆ ಒಬ್ಬರು ಬಂದು ಕೇಳಿದ್ರಂತೆ, ನೀನು ಎದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ಯಮ್ಮ? ಅವಾಗ ಅವ್ರು ಹೇಳಿದ್ರು, ಇಲ್ಲ, ನಮ್ಮ ಮನೆ ಮುಂದೆ ಬೆಟ್ಟ ಇದೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ನಮಗಿಲ್ಲ, ಅದಕ್ಕೆ ಈ ಬೆಟ್ಟ ಕಿತ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ. ಆದ್ರೂ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಆಗಲಿಲ್ಲ ಎಂಬುದಾಗಿ. ಅವಾಗ ಆ ಸೇವಕರು ಹೇಳಿದ್ರಂತೆ, ನೋಡಮ್ಮ, ನೀನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ಯಾ, ಏನಂತ ತಿಳ್ಕೊಂಡು ನೀನು ಪ್ರಾರ್ಥನೆ ಮಾಡಿದ್ಯಾ? ಸಾರ್, ನನಗೆ ಗೊತ್ತಿತ್ತು ಈ ಬೆಟ್ಟ ನಮ್ಮ ಮನೆಯಿಂದ ತೊಲಗೋಗಲ್ಲ ಅಂತ ನಮ್ಗೆ ಗೊತ್ತಿತ್ತು, ಆದ್ರೂ ಪ್ರಾರ್ಥನೆ ಮಾಡಮಂತ ನಾನು ಏನ್ ಮಾಡಿದೆ? ಪ್ರಾರ್ಥನೆ ಮಾಡಿದೆ. ಆದ್ರೂ ಕೂಡ ಈ ಬೆಟ್ಟ ಕಿತ್ಕೊಂಡು ಹೋಗ್ಲಿಲ್ಲ. ನನಗೆ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು ಇದು ಹೋಗಲ್ಲ ಅಂತ, ಮೊದಲೇ ನನಗೆ. ಮತ್ತೆ ಯಾಕೆ ಪ್ರಾರ್ಥನೆ ಮಾಡೋದು? ನಿನ್ನೊಳಗಡೆ ವಿಶ್ವಾಸ ಇಲ್ಲ ಅಂದ್ರೆ ಯಾಕೆ ನಾವು ಪ್ರಾರ್ಥನೆ
ಮಾಡುವಂಥದ್ದು. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ, ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದಾಯ್ತು ಎಂಬುದಾಗಿ ನಂಬಿರಿ. ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಅದನ್ನ ಏನ್ ಮಾಡ್ತೀರಿ? ಪಡ್ಕೊಳ್ತೀರಿ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿಲ್ಲ, ಏನೋ ಪ್ರಾರ್ಥನೆ ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಏನೋ ದೇವ್ರಿಗೆ ಹೇಳೋಣ ಅಂತ ಹೇಳ್ತಾ ಇದ್ದೀರಾ, ಅದ್ರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ಅದೇ ಮಾರ್ಕ 11:24 ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಇಬ್ರಿಯ 11:6 ಇಲ್ಲಿ ನಾವು ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು అసాధ్య. విశ్వాసం లేకుండా దేవునికి ఇష్టలే ఉండుట అసాధ్యమంట. మనం ప్రార్థనకి వెళ్ళాలంటే, ప్రార్థనలో ఏ విషయమైనా ప్రార్థించాలంటే మొదటోదిగా మనలో ఏముండాలంట? విశ్వాసం ఉండాలంట. ఈ ప్రార్థన దేవుడు వింటాడు, ಈ ಪ್ರಾರ್ಥನೆ ದೇವರು ಕೇಳ್ತಾನೆ, ಈ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಯಾಕಂದ್ರೆ ನಾನು ನಂಬಿರುವ ದೇವರು ಪ್ರಾರ್ಥನೆಯನ್ನು ಕೇಳದ ದೇವರಲ್ಲ, ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ. ಆತನ ಹೆಸರೇ ಪ್ರಾರ್ಥನೆ ಕೇಳುವವನಾಗಿರೋದ್ರಿಂದ ಖಂಡಿತ ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ನಾವು ನಂಬಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಹಾಲೆಲೂಯಾ. ಒಂದು ವೇಳೆ ದೇವ್ರು ಕೇಳ್ತಾನೋ ಇಲ್ಲೋ, ಏನೋ ಮಾಡೋಣ, ದೇವ್ರು ಕೊಡಾದ್ರೂ ಕೊಳ್ಳಿ, ಬಿಡಾದ್ರೂ ಬೀಳ ಅಂತ ಅವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ನಂಬಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ನಿನಗೆ ಉತ್ತರ ಬರ್ತದೆ ಎಂಬುದಾಗಿ. ಕೆಳಗಡೆ ನಾವು ನೋಡ್ತೇವೆ, ದೇವರ ಬಳಿಗೆ ಬರುವಂತ ಯಾವುದೇ ಮಗನಾಗಲಿ ಯಾವುದೇ ಮಗಳಾಗಲಿ ದೇವರ ಬಳಿಗೆ ಅವ್ರು ಬಂದಿದ್ದಾರೆ ಅಂದ್ರೆ ದೇವರಿದ್ದಾನೆ ಎಂಬುದಾಗಿ ಅವ್ರು ನಂಬಬೇಕಂತೆ. ನಿನ್ನ ಒಳಗಡೆ ವಿಶ್ವಾಸ ಇಲ್ಲ, ನಂಬಿಕಿಲ್ಲ ಅಂದ್ರೆ ದೇವರಿಗೆ ನೀನು ಇಷ್ಟನಾಗಿರುವುದಿಲ್ಲ. ನೀನು ಉಪವಾಸ ಮಾಡ್ಬೋದು, ವಾಕ್ಯ ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು, ಸಭೆಗೆ ಬರ್ಬೋದು, ಕಾಣಿಕೆ ಕೊಡ್ಬೋದು, ಏನೆಲ್ಲ ಮಾಡ್ಬೋದು, ನಿನ್ನ ಒಳಗಡೆ ವಿಶ್ವಾಸ ಇಲ್ಲ ಅಂದ್ರೆ ದೇವರಿಗೆ ಇಷ್ಟ ಮಗನಲ್ಲ, ಇಷ್ಟ ಮಗಳು ಇಲ್ಲ. ನಿನ್ನ ಒಳಗಡೆ ಮೊದಲು ವಿಶ್ವಾಸ ಇರ್ಬೇಕು. ನಾನು ನಂಬಿರುವ ದೇವರು ನನ್ನ ಪ್ರಾರ್ಥನೆ ಏನ್ ಮಾಡ್ತಾನೆ? ಕೇಳ್ತಾನೆ. ನನ್ನ ಮೊರೆಯನ್ನ ಕೇಳ್ತಾನೆ. ನನ್ನ ಪರಿಸ್ಥಿತಿಯನ್ನ ಆತ ನೋಡುವವನಾಗಿದ್ದಾನೆ. ನೋಡುವಂತ ದೇವರು, ಕೇಳುವಂತ ದೇವರು, ಮಾತಾಡುವ ದೇವರು ಎಂಬುದಾಗಿ ನೀನು ವಿಶ್ವಾಸ ಮಾಡಿದ್ರೆ ಆ ವಿಶ್ವಾಸ ತಕ್ಕ ಹಾಗೆ ನೀನು ದೇವರಿಗೆ ಇಷ್ಟಳಾಗಿ ನೀನು ಇರ್ತೀಯ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾರೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಹಿರಿಯರಾಗಲಿ, ಯಾರೇ ಆಗಲಿ, ದೇವರ ಬಳಿಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಫಸ್ಟ್ ದೇವರಿದ್ದಾನಂತ ನಂಬಬೇಕಂತೆ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಬಳಿಗೆ ಬಂದಿದ್ದೇವೆ, ಕರ್ತನ ಸನ್ನಿಧಾನದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಇವತ್ತೇ ನಾವು ಬಂದಿರಬಹುದು, ವಾರಗಳಿಂದ ಬರ್ತಾ ಇರಬಹುದು, ವರ್ಷಗಳಿಂದ ಬರ್ತಾ ಇರಬಹುದು, ಆದ್ರೆ ಒಂದು ವಿಶ್ವಾಸ ನಮ್ಮ ಒಳಗಡೆ ಇರಬೇಕು, ನಾನು ನಂಬಿರುವ ದೇವರು ಇದ್ದಾನೆ, ಸಜೀವನಾಗಿದ್ದಾನೆ, ಜೀವಂತನಾಗಿದ್ದಾನೆ, ನನ್ನ ಪ್ರಾರ್ಥನೆಯನ್ನು ಆತನು ಕೇಳಿಸ್ಕೊಳ್ತಾನೆ, ನನ್ನ ಸಮಸ್ಯೆಯನ್ನು ಆತನು ನೋಡುವವನಾಗಿದ್ದಾನೆ ಎಂಬುದಾಗಿ ಯಾವಾಗ ನೀನು ನಂಬಿ ಮುಂದೆ ಹೋಗ್ತೀಯೋ ಅದಕ್ಕೆ ದೇವರು ಉತ್ತರವನ್ನ ಕೊಡ್ತಾರೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 47ನೇ ವಚನದಲ್ಲಿ ಯೇಸು ಸ್ವಾಮಿ ಯೆರಿಕೋ ಊರನ್ನ ದಾಟಿ ಆತನು ಹೋಗುತ್ತಾ ಇರುವಾಗ ಒಬ್ಬ ಕುರುಡನು ಬಂದ. ಬಾರ್ತಿಮಾಯನನ್ನುವಂತ ಒಬ್ಬ ಕುರುಡನು, ಭಿಕ್ಷೆಗಾರನು ಬಂದು ಆತನು ಯೇಸು ಸ್ವಾಮಿಯನ್ನು ಕರೆದ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕರೆಯುವಾಗ ಸತ್ಯವೇದ ಹೇಳುತ್ತದೆ, ಯೇಸು ಸ್ವಾಮಿ ಅಲ್ಲೇ ನಿಂತುಕೊಂಡ್ರಂತೆ. ಯೇಸು ಸ್ವಾಮಿ ಅದೇ ಜಾಗದಲ್ಲಿ ನಿಂತುಕೊಂಡ್ರು. ನೋಡ್ರಿ, ಕರೆಯುವಾಗ ದೇವರ ಮುಂದೆ ಹೋಗಲ್ಲ. ಯಾರು ತಮ್ಮ ಒಂದು ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಗುತ್ತಾರೋ, ದೇವರಿಗೆ ಮೊರೆ ಇಡುತ್ತಾರೋ, ದೇವರು ದಾಟಿ ಹೋಗುವಂತ ದೇವರಲ್ಲ ರೀ ನಮ್ಮ ದೇವರು. ನಮ್ಮ ದೇವರು ನಮ್ಮ ಸಮಸ್ಯೆಯನ್ನು ನೋಡಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕಾಗಿ ಆತ ನಿಂತುಕೊಳ್ಳುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಾಟಿ ಮುಂದೆ ಹೋಗುವ ದೇವರಲ್ಲ, ಆ ಸ್ಥಳದಲ್ಲಿ ನಿಂತುಕೊಂಡು ನಮಗೆ ಉತ್ತರವನ್ನ ಕೊಡುವವನಾಗಿದ್ದಾನೆ. ಆ ಕುರುಡನನ್ನ ನಾವು ನೋಡುತ್ತೇವೆ, ಅಲ್ಲಿ ಆ ಸ್ಥಳದಲ್ಲಿ ನಿಂತುಕೊಂಡು ಆ ಕುರುಡನಿಗೆ ಉತ್ತರ ಕೊಟ್ಟು, ಏನು ಬೇಕು ನಿನಗೆ? ಸ್ವಾಮಿ, ನನಗೆ ಕಣ್ಣು ಬೇಕು, ಹಾಗಾದ್ರೆ ಹೊಂದಿಕೋ ಎಂಬುದಾಗಿ ಆತನಿಗೆ ಸ್ವಸ್ಥ ಮಾಡಿದನು, ಉತ್ತರವನ್ನ ಕೊಟ್ಟಿದನು. ಹಾಗೆ ಆ ಕುರುಡನಲ್ಲಿರುವಂತ ವಿಶ್ವಾಸ ಏನು? ಅನೇಕರು ಹೇಳಿದ್ರೆ ನೀನು ಸುಮ್ಮನೆ ಕೊಡು, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಎಷ್ಟೋ ಜನ ಆತನಿಗೆ ಹೇಳಿರಬಹುದು. ಆದ್ರೆ ಆತನಿರುವಂತ ವಿಶ್ವಾಸ ಏನಂದ್ರೆ ಯೇಸು ಸ್ವಾಮಿ ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದ. ನಾನು ಕೂಗನ ಆತನ ಕೇಳ್ತಾನೆ, ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಧ್ವನಿ ಇದೆಯಲ್ಲ, ಆತನ ಕೇಳ್ತಾನೆ ಎಂಬುದಾಗಿ ಕೂಗಿದನು. ಕೂಗಿದ ತಕ್ಷಣವೇ ಯೇಸು ಸ್ವಾಮಿ ನಿಂತನು. ನಿಂತ ತಕ್ಷಣವೇ ಆತನಿಗೆ ದೇವರು ಏನ್ ಮಾಡಿದ್ರು? ಉತ್ತರವನ್ನ ಕೊಟ್ಟರು. ಮಾರ್ಕ 10ನೇ ಅಧ್ಯಾಯ 47ನೇ ವಚನದಲ್ಲಿ ಈ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗಾಗಿ ನಮ್ಮ ದೇವರು ದಾಟಿ ಹೋಗುವ ದೇವರಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂತ ದೇವರಾಗಿದ್ದಾನೆ. ಹಾಗಾದ್ರೆ ಬಹಳ ಜನ ಹೇಳ್ತಾರೆ, ಪಾಸ್ಟರ್, ನಾನು ಅನೇಕ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅನೇಕ ದಿನಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೂ ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ. ಎಷ್ಟೋ ಜನ ಈ ಒಂದು ರೀತಿಯಲ್ಲಿ ನಾವು ನೋಡ್ತೇವೆ, ಅನೇಕ ವಿಷಯಗಳನ್ನು ಈ ಕೆಲಸ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೋ ಆಗ್ತಾ ಇಲ್ಲ. ಇದು ನಡಿಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೋ ನಡೀತಾ ಇಲ್ಲ. ಇನ್ನು ಎಷ್ಟು ದಿನವರೆಗೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು? ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಫೋನ್ ಮಾಡಿ ಹೇಳಿದ್ರು, ಸರ್, ದೇವ್ರು ನಮ್ಮನ್ನ ಕರುಣಿಸ್ತಾ ಇದ್ದಾನಾ? ದೇವ್ರು ನಮ್ಮ ಮೇಲೆ ಕರುಣೆ ಇದೆಯಾ? ಯಾಕಪ್ಪ, ಏನಾಯ್ತು ಅಂತ ಕೇಳುವಾಗ ಆತನು ಹೇಳಿದ್ರು,
ಇಲ್ಲ ಸರ್, ಎಲ್ಲ ನನಗೆ ವಿರೋಧವಾಗಿ ನಡೀತಾ ಇದೆ. ಅವಾಗ ನಾನು ಕೇಳಿದೆ, ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡಿ ಮಾಡಿ ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ದೇವರು ಉತ್ತರನೇ ಕೊಡ್ತಾ ಇಲ್ಲ. ಯಾಕೆ ದೇವರು ಉತ್ತರ ಕೊಡ್ತಾ ಇಲ್ಲ? ದೇವ್ರ ವಾಕ್ಯ ಹೇಳ್ತಾನೆ, ಆತನು ಮಾತು ಕೊಟ್ಟು ಮಾತನ್ನ ತಪ್ಪುವವನಲ್ಲ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡಿ ದೇವರು ಮಾತು ಕೊಟ್ಟರೆ ಮಾತು ತಪ್ಪಲ್ಲ ಎಂಬುದಾಗಿ ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಮೊರೆಯನ್ನ ಕೇಳುವವನು, ಪ್ರಾರ್ಥನೆಯನ್ನು ಕೇಳುವವನು ಆತನಾಗಿದ್ದಾನೆ. ಹಾಗಾಗಿ ಮಾತನ್ನ ತಪ್ಪುವಂತ ದೇವರು ಆತನು ಅಲ್ಲ. ಕೀರ್ತನೆ 6:9, ಯೆಹೋವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನಲ್ಲ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನನ್ನ ಗೋಳಾಟಕ್ಕೆ ಆತನ ಕಿವಿಗೊಟ್ಟಿದ್ದಾನೆ, ನನ್ನ ಸಮಸ್ಯೆಗೆ ಕಿವಿಗೊಟ್ಟಿದ್ದಾನೆ. ನಾನು ಕೂಗಿದಾಗ ಆತ ನನಗೇನು ಮಾಡಿದ್ರೆ ಉತ್ತರವನ್ನ ಕೊಟ್ಟಿದ್ದಾನೆ. ಕೊಟ್ಟಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ, ಕೊಟ್ಟಿದ್ದಾನೆ. ಎಷ್ಟು ಜನ ವಿಶ್ವಾಸ ಮಾಡ್ತೀರಿ ಈ ಸ್ಥಳದಲ್ಲಿ? ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ, ನನ್ನ ಸಮಸ್ಯೆಗಳಲ್ಲಿ ದೇವರು ಉತ್ತರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ನಾವು ನೋಡ್ತೇವೆ, ನಾವು ನಂಬಿರುವ ಆತನು ಉತ್ತರವನ್ನ ಕೊಡುವಂತ ದೇವರಾಗಿದ್ದಾನೆ. ಒಂದು ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥಿಸುವಾಗ ದೇವರು ನನಗೆ ಉತ್ತರವನ್ನ ಕೊಡ್ತಾನೆ. ಹಾಗಾದ್ರೆ ಯಾಕೆ ಇನ್ನು ದೇವರು ಉತ್ತರ ಕೊಡ್ತಾ ಇಲ್ಲ? ದೇವರು ಮಾತು ಕೊಟ್ಟಿದ್ದಾನಲ್ಲ, ಕೇಳ್ಕೋ, ಬೇಡ್ಕೋ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಗುತ್ತದೆ, ತಟ್ಟಿರಿ ನಿಮಗೆ. ಯೇಸು ಸ್ವಾಮಿ ಹೇಳಿದಾನೆ, ಬೇಡ್ಕೊಡ್ರಿ ನಿಮ್ಗೆ ಕೊಡ್ತೀನಿ, ಹುಡುಕಿರಿ ನಿಮಗೆ ಸಿಗುತ್ತೆ, ತಟ್ಟಿರಿ ನಿಮಗೆ ತೆರೀತೆ ಎಂಬುದಾಗಿ ಹೇಳಿದ್ದಾನೆ. ಆದ್ರೂ ಬೇಡಿದ್ರೆ ಯಾಕೆ ಯೇಸು ಸ್ವಾಮಿ ಕೊಡ್ತಾ ಇಲ್ಲ? ಯಾಕೆ ಇನ್ನು ಬೇಡಿದ್ರು ಕೂಡ ಉತ್ತರ ನಮಗೆ ಬರ್ತಾ ಇಲ್ಲ? ಉತ್ತರ ನಮ್ಮ ಪ್ರಾರ್ಥನೆಗೆ ಬರ್ತಾ ಇಲ್ಲ ಅಂದ್ರೆ ಕಾರಣ ದೇವರ ಸಮಸ್ಯೆ ಅಲ್ಲ. ಯಾರ ಸಮಸ್ಯೆ? ನಮ್ಮ ಸಮಸ್ಯೆ. ಅವರ ಜೀವಿತದಲ್ಲಿರುವಂತಹ ಸಮಸ್ಯೆನ ಸರಿಪಡಿಸಿಕೊಳ್ಳದೆ ದೇವರು ಮಾಡ್ತಾ ಇಲ್ಲ, ದೇವರು ನನಗೆ ಕೊಡ್ತಾ ಇಲ್ಲ ಎಂಬುದಾಗಿ ಅನೇಕರು ಅಂದುಕೊಳ್ತಾರೆ. ಆದ್ರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿ 28:9 ನಾವು ನೋಡ್ತೇವೆ, ಧರ್ಮ ಪ್ರದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ದೇವರಿಗೆ ಅಸಹ್ಯ. ಎಂತವರ ಪ್ರಾರ್ಥನೆ ಕೇಳಲ್ಲಂತ ದೇವರು? ದೇವರ ವಾಕ್ಯಕ್ಕೆ ಕಿವಿಗೊಡದವರ ಪ್ರಾರ್ಥನೆ. ದೇವ್ರ ವಾಕ್ಯ ಕೇಳಿದ್ರು ಒಂದು ಕಡೆ ಕೇಳಿ ಇನ್ನೊಂದು ಕಡೆ ಬಿಡುವನ ಪ್ರಾರ್ಥನೆ ದೇವರು ಕೇಳಲ್ಲ ಅಂತೆ. ನಾವು ಪ್ರತಿದಿನ ದೇವ್ರ ವಾಕ್ಯನ ಕೇಳಿಸ್ಕೊಳ್ತಾ ಇರ್ತೇವೆ, ಪ್ರತಿ ವಾರ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರ್ತೇವೆ. ಅದಕ್ಕೆ ಒಪ್ಪಿಸ್ಕೊಟ್ಟು, ದೇವರೇ ನಿನ್ನ ವಾಕ್ಯ ಈಗ ಹೇಳ್ತಲ್ಲ ಸ್ವಾಮಿ, ನಿನ್ನ ವಾಕ್ಯದಂತೆ ನಾನು ನಡೆಯಲು ನಾನು ಒಪ್ಪಿಸ್ಕೊಡ್ತೇನೆ, ನಿನ್ನ ವಾಕ್ಯದಂತೆ ನನ್ನನ್ನು ನಡೆಸು ದೇವರೇ, ನಿನ್ನ ವಾಕ್ಯದಂತೆ ನಡೆಯಲಿಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಮುಂದೆ ಹೋಗುವುದಾದರೆ ಅವರ ಪ್ರಾರ್ಥನೆ ಬಲವಾಗಿ ಮುಂದೆ ಹೋಗುತ್ತದೆ. ಹಲ್ಲೆಲೂಯಾ. ಒಂದು ವೇಳೆ ವಾಕ್ಯ ಕೇಳಿದ್ರು, ಎಷ್ಟೇ ಕೇಳಿದ್ರು ಕೂಡ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳದೆ, ತನ್ನನ್ನು ಸರಿ ಮಾಡಿಕೊಳ್ಳದೆ ಮುಂದೆ ಹೋದ್ರೆ ನೀನು ಎಷ್ಟೇ ಉಪವಾಸ ಮಾಡು, ಎಷ್ಟೇ ನಂಬಿಗಸ್ತನಾಗಿ ಸಭೆಗೆ ಬಂದ್ರು, ಎಷ್ಟೇ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದು ಪ್ರಾರ್ಥನೆ ಮಾಡಿದ್ರು, ಆ ಪ್ರಾರ್ಥನೆಗೆ ದೇವರೇನು ಮಾಡಲ್ಲಂತೆ? ಉತ್ತರ ಕೊಡಲ್ಲ. ಧರ್ಮ ಪ್ರದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಅಸಹ್ಯ. ನಾವು ಅಸಹ್ಯ ಮಾಡ್ಕೊಳ್ತೇವೆ ಕೆಲವೊಂದು. ಯಾವುದು ನಮಗೆ ಅಸಹ್ಯ ಆಗುತ್ತೆ ಗೊತ್ತಾ? ನಮಗೆ ಇಷ್ಟ ಇರಲಾರ್ದು ನಮಗೆ ಅಸಹ್ಯ ಆಗುತ್ತೆ, ಹೌದಲ್ರಿ? ಹಾಗಲಕಾಯಿ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಒಂದ್ ವೇಳೆ ನಿಮ್ಮ ಮುಂದೆ ಚಲೋ ಅಡಿಗೆ ಮಾಡಿ ಹಾಗಲಕಾಯಿ ಅಡಿಗೆಯನ್ನ ಮಾಡಿ ನಿಮ್ಮ ಮುಂದೆ ತಂದಿಟ್ರೆ ಉಣ್ತೀರಾ? ಏನು ಮಾಡ್ತೀರಿ? ಅಸಹ್ಯ ಮಾಡ್ಕೊಳ್ತಾ ಇದನ್ನ, ಕೈ ಇರ್ತೆ ನನಗೆ ಬೇಡ, ಏನಿರುತ್ತೆ ನನಗೆ ಕೈ ಇರ್ತೆ ನನಗೆ ಬೇಡ. ದೇವರು ಕೂಡ ಹಾಗೆ ಅಂತೆ. ಯಾರು ದೇವರ ಮಾತನ್ನ ಕೇಳದೆ ದೇವ್ರ ವಾಕ್ಯದಂತೆ ನಡೆದೆ ನೀವು ಪ್ರಾರ್ಥನೆ ಮಾಡುತ್ತಾ ಆರಾಧನೆ ಮಾಡುತ್ತಾ ಮುಂದೆ ಹೋಗ್ತಿರೋ, ದೇವ್ರು ಹೇಳ್ತಾರೆ ಬೇಡ, ಈ ಪ್ರಾರ್ಥನೆ, ಈ ಅಸಹ್ಯವಾದ ಪ್ರಾರ್ಥನೆ ಬೇಡ, ಯಾಕಂದ್ರೆ ನನ್ನ ಮಾತಂತ ಇವರು ನಡೀತಾ ಇಲ್ಲ ಎಂಬುದಾಗಿ. ಪಕ್ಕದಲ್ಲಿ ತಪ್ಪು ದೇವರದಲ್ಲ, ತಪ್ಪು ನಮ್ದಿದೆ. ಇನ್ನು ಮುಂದೆ ಯಾರ ಹತ್ರ ಹೋಗಿ ಹೇಳ್ಬೇಡ್ರಿ, ಯಾಕೋ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ನೋಡ್ರಿ, ಎಷ್ಟು ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ ಕೇಳ್ತಾ ಇಲ್ಲ ಅಂತ. ಸಾರಿ, ಒಬ್ಬ ಸಹೋದರಿ ಪಾಸ್ಟರ್ ಸತೀಶ್ ಕುಮಾರ್ ಅವ್ರ ಹತ್ರ ಬಂದು ಕೇಳಿದ್ರಂತೆ. ಆ ಸೇವಕರ ಹತ್ರ ಬಂದು ಕೇಳಿದಾಗ, ಪಾಸ್ಟೇ ಪ್ರಾರ್ಥನೆ ಮಾಡ್ರಿ, ನನ್ನ ಅಳಿಯ ಬದಲಾವಣೆ ಆಗ್ಬೇಕು. ಏನಾಗ್ಬೇಕು? ನನ್ನ ಅಳಿಯ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ನನ್ನ ಮಗಳಿಗೆ ಬಹಳ ಟಾರ್ಚರ್ ಕೊಡ್ತಾ ಇದ್ದಾನೆ, ಬದಲಾವಣೆ ಆಗ್ಬೇಕಂತ ಪ್ರೇಯರ್ ಮಾಡ್ರಿ ಪಾಸ್ಟರ್ ಅಂತ. ಅವಾಗ ಪಾಸ್ಟರ್ ಸತೀಶ್ ಕುಮಾರ್ ಅವ್ರು ಹೇಳಿದ್ರಂತೆ, ಏನ್ ಟಾರ್ಚರ್ ಕೊಡ್ತಾ ಇದ್ದೀನಮ್ಮ ಅಂತ ಕೇಳಿದಾಗ, ಮುಂಜಾನೆ ಜಲ್ದಿ 6ಕ್ಕೆ ಕೇಳ್ಬೇಕಂತೆ, ಎಲ್ಲ ನಾಷ್ಟ ಎಲ್ಲ ಮಾಡ್ಬೇಕಂತೆ, ಹುಡುಗರಿಗೆಲ್ಲ ಟಿಫಿನ್ ಕಟ್ಟಬೇಕಂತೆ, ಸ್ಕೂಲಿಗೆ ಕಳಿಸ್ಬೇಕಂತೆ, ಅವ್ರಿಗೆಲ್ಲ ಟಿಫಿನ್ ಕೊಡ್ಬೇಕಂತೆ, ಮಾಡ್ಬೇಕಂತೆ ಅಂತ. ಅವಾಗ ಅವ್ರು ಹೇಳಿದ್ರು, ಮತ್ತೆ ಇನ್ನೇನು ಮಾಡ್ಬೇಕಮ್ಮ? ಇಲ್ಲ, ನನ್ನ ಮಗಳು 10 ಗಂಟೆಗೆ ಹೇಳ್ತಾಳೆ. ಎಷ್ಟು ಗಂಟೆಗೆ ಹೇಳ್ತಾಳೆ? ನನ್ನ ಮಗಳು 10 ಗಂಟೆಗೆ ಎದ್ದು ಆವಾಗ ಅಲ್ಲುಜ್ಜಿ ಆವಾಗ ಏನು ಮಾಡ್ತಾಳೆ? ಟಿಫಿನ್ ಮಾಡ್ತಾಳೆ. ನನ್ನ ಮಗಳು ಮುಂಜಾನೆ ಹೇಳಲ್ಲ ಅಂತ. ಅವಾಗ ಪಾಸ್ಟರ್ ಸತೀಶ್ ಕುಮಾರ್ ಅವ್ರು ಹೇಳಿದ್ರಂತೆ, ಬದಲಾವಣೆ ಆಗುತ್ತೆ ನಿನ್ನ ಅಳಿಯ ಅಲ್ಲ, ನೀನು ಬದಲಾವಣೆ ಆಗ್ಬೇಕಂತ. ಯಾಕಂದ್ರೆ ನಿನ್ನ ಮಗಳು ಯಾವ ರೀತಿಯಲ್ಲಿ ಕಲಿಸಿದ್ ನೀನು, ಮುಂಜಾನೆ ಎದ್ದು ಬೇಗ ಎದ್ದು ನಾಷ್ಟ ಮಾಡಿ ಹುಡುಗರಿಗೆ ಟಿಫಿನ್ ಕಟ್ ಕಳಿಸೋದು, ಎಲ್ಲ ಸರಿಯಾಗಿ ಮನೆ ಕೆಲಸ ನೋಡ್ಕೊಳ್ಳೋದು, ಅದನ್ನ ನೀನು ಕಲಿಸಿಲ್ಲ. ಆಗ ಈಗಲೂ ಕೂಡ ಹಂಗೆ ಮಾಡಂತ ಇದು. ಬದಲಾವಣೆ ನೀನು ಅಳಿಯ ಅಲ್ಲ, ನೀನು ಬದಲಾವಣೆ. ಕೆಲವೊಂದು ಸಾರಿ ಹಾಗೆ ದೇವರೆಲ್ಲ ಬದಲಾವಣೆ ಆಗೋದು, ನಾವು ಬದಲಾವಣೆ ಆಗ್ಬೇಕು. ಹಲ್ಲೆಲೂಯಾ. ನಾವು ದೇವರ ವಾಕ್ಯದಂತೆ ನಾವು ನಡೀತಾ ಇದ್ದೀವಾ?
ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರ ಆಲಯಕ್ಕೆ ಹೋಗ್ತಾ ಇದ್ದೀವಿ, ಆದರೆ ದೇವರ ವಾಕ್ಯದಂತೆ ನಾವು ನಡೀತಾ ಇದ್ದೀವಿ ಎಂಬುದಾಗಿ ನಾವು ಬದಲಾವಣೆ ಆಗುವಾಗ ನಮ್ಮ ಪ್ರಾರ್ಥನೆ ಬಲ ಹೊಂದುತ್ತದೆ. ಯೆಶಾಯ 1:5 ವಚನದಲ್ಲಿ ದೇವರು ಹೇಳ್ತಾರೆ, ನೀವು ಪಾಪದಲ್ಲಿ ಜೀವಿಸ್ತಾ ಇರುವುದರಿಂದ ನಿಮ್ಮ ಪ್ರಾರ್ಥನೆ ಕೇಳದಂತೆ ನನ್ನ ಕಣ್ಣುಗಳನ್ನು ತಿರುಗಿಸಿದ್ದೇನೆ. ನಿಮ್ಮ ಪ್ರಾರ್ಥನೆ ಕೇಳದಂತೆ ನನ್ನ ಕಣ್ಣನ್ನು ತಿರುಗಿಸಿದ್ದೇನೆ, ನನ್ನ ಕಿವಿಯನ್ನ ತೆರೆದಿಲ್ಲ ನಿಮ್ಮ ಪ್ರಾರ್ಥನೆಗಾಗಿ. ಯಾಕಂದ್ರೆ ನೀವು ಮಾಡುವ ಪ್ರಾರ್ಥನೆ ಹೇಗಿದೆ ಅಂದ್ರೆ, ಪಾಪದಲ್ಲಿ ಜೀವಿಸ್ತಾ ಇದ್ದೀರಾ, ಮತ್ತೆ ಬಂದು ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಇಲ್ಲಿ 2 ಮಾತನ್ನು ದೇವರು ಹೇಳ್ತಾ ಇದ್ದಾರೆ. ನೀವು ಪ್ರಾರ್ಥನೆ ಮಾಡಿದ್ರು ನಾನು ನಿಮ್ಮನ್ನ ನೋಡಲ್ಲ. ನಿಮ್ಮನ್ನೇನು ಮಾಡಲ್ಲ ನಾನು? ನೀವು ಮನೇಲಿ ಕೂತು ಉಪವಾಸ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಸಭೆಯಲ್ಲಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನೀವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಆದ್ರೆ ನಿಮ್ಮನ್ನ ನಾನು ಏನ್ ಮಾಡಲ್ಲ? ನೋಡಲ್ಲ. ಬಹಳ ಪ್ರಾರ್ಥನೆ ಮಾಡಿದ್ರು ನಾನು ಕೇಳಲ್ಲ. ಯಾಕೆ? ಇದುವರೆಗೂ ದೇವರ ಹೆಸರು ಏನಿತ್ತು? ಪ್ರಾರ್ಥನೆ ಕೇಳುವವನು, ಪ್ರತಿಯೊಬ್ಬರ ಮೊರೆಯನ್ನ ಕೇಳುವವನು. ಅದಕ್ಕೆ ಭಕ್ತನ ದಾವೀದನು ಹೇಳ್ತಾರೆ, ಪ್ರಾರ್ಥನೆ ಕೇಳುವವನ್ನ ಎಲ್ಲಾ ಮನುಷ್ಯ ನಿನ್ನ ಹತ್ರ ಬರ್ತಾರೆ. ಆದ್ರೆ ಇಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಪ್ರಾರ್ಥನೆಯನ್ನ ಕೇಳದಂತೆ ನನ್ನ ಕಣ್ಣುಗಳನ್ನ ಮುಚ್ಕೊಳ್ತೇನೆ, ಕಿವಿಗಳನ್ನ ನಿಮ್ಮ ಕಡೆ ನಾನು ತೆರೆದಿಡುವುದಿಲ್ಲ. ಕಾರಣ ಏನು? ಇಲ್ಲಿ ಏನ್ ಮಾಡ್ತಾ ಇದ್ರೆ ಜನರಂದ್ರೆ, ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನನ್ನ ಆಶೀರ್ವಾದ ಮಾಡು, ದೇವರೇ ನನ್ನ ಸಮಸ್ಯೆನ ತೊಲಗಿಸು, ದೇವರು ನನಗೆ ಬಿಡುಗಡೆ ಕೊಡಂತ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಾರ್ಥನೆ ಮುಗಿದ ಮೇಲೆ ಹೋಗಿ ಅದೇ ರಾಗ ಅದೇ ಹಾಡು ಅಂತ, ಅದಲ್ವಾ? ಮತ್ತೆ ಅವ್ರು ಹೇಗೆ ಜೀವಿಸ್ತಾರೆ ಹಾಗೆ ಜೀವಿಸ್ತಾ ಇರುವುದರಿಂದ ದೇವ್ರು ಹೇಳ್ತಾರೆ, ನೀವು ಬಂದು ನನ್ನ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೀರಾ, ನೀವು ನನ್ನ ಮುಂದೆ ಬಂದು ನಿಮ್ಮ ವಿಜ್ಞಾಪನೆ ಮಾಡ್ತೀರಾ, ನನಗೆ ಕೂಗ್ತೀರಾ, ಆದ್ರೆ ನಿಮ್ಮ ಜೀವನ ನೋಡಿದ್ರೆ ಹೇಗಿದೆ? ಕತ್ತಲೆಯಿಂದ ತುಂಬಿದೆ, ಪಾಪದಿಂದ ತುಂಬಿರೋದ್ರಿಂದ ನಿಮ್ಮ ಪ್ರಾರ್ಥನೆ ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಯಾವಾಗಾದ್ರೂ ನಿನ್ನ ಒಳಗಡೆ ಪ್ರಶ್ನೆ ಬಂದ್ರೆ, ಯಾವಾಗಾದ್ರೂ ಯಾಕೆ ನನ್ನ ಪ್ರಾರ್ಥನೆ ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಷ್ಟು ದಿನ ನಾನು ದೇವರಿಗೆ ಮೊರೆ ಇಡ್ತಾ ಇದ್ದೇನೆ, ಯಾಕೆ ನನಗೆ ಉತ್ತರ ಬರ್ತಾ ಇಲ್ಲ ಅಂದ್ರೆ, ನೀನು ತಿಳ್ಕೋಬೇಕು, ಎಲ್ಲೋ ನನ್ನ ಕಡೆ ಮಿಸ್ಟೇಕ್ ಆಗಿದೆ. ಆಮೇನ್. ಒಬ್ಬ ಸಹೋದರ ಕಡೆ ಬಹಳ ಕಿಕ್ಕನ್ನು ಹೊಡಿತಾ ಇರ್ತಾರೆ ಗಾಡಿಗೆ, ಎಷ್ಟು ಕಿಕ್ ಹೊಡೆದ್ರು ಕೂಡ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ಆದ್ರೆ ಅದರ ಅರ್ಥ ಏನು? ಎಲ್ಲೋ ಒಂದು ಕಡೆ ಏನಾಗಿದೆ? ಮಿಸ್ಟೇಕ್ ಆಗಿದೆ. ಪೆಟ್ರೋಲ್ ಆದ್ರೂ ಖಾಲಿ ಆಗಿದೆ, ಪ್ಲಗ್ ಅಲ್ಲಿ ಕರೆಂಟ್ ಆದ್ರೂ ಪಾಸ್ ಆಗ್ತಾ ಇಲ್ಲ, ಬೀಗ ಸರಿಯಾಗಿದೆನಾ ಇಲ್ವಾ? ನೋಡಿ, ಏನೆಲ್ಲ ಸಮಸ್ಯೆಗಳು ಇರ್ತವೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಗಾಡಿ. ಹಾಗೆ ನಮ್ಮ ಪ್ರಾರ್ಥನೆ ದೇವರ ಹತ್ರ ಹೋಗ್ತಾ ಇಲ್ಲ ಅಂದ್ರೆ ಏನೋ ಸಮಸ್ಯೆಗಳು ನಮ್ಮ ಹತ್ರ ಇದೆ. ಕೆಲವರೆಲ್ಲ ದೇವರನ್ನು ದೂಷಿಸ್ತಾರೆ, ದೇವರೇ ಯಾಕೆ ನೀನು ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ಕೇಳ್ತಾ ಇಲ್ಲ, ಯಾಕೆ ಇಷ್ಟು ಮೊರೆ ಇಟ್ರು ನೀನು ಕೇಳ್ತಾ ಇಲ್ಲ? ದೇವ್ರು ಹೇಳ್ತಾರೆ, ಕೇಳಲಿಕ್ಕೆ ನಾನು ಸಿದ್ಧ ಇದ್ದೀನಪ್ಪ, ಮೊದಲು ನೀನು ಸರಿ ಮಾಡ್ಕೋ, ಮೊದಲು ನೀನೇನ್ ಮಾಡು? ಸರಿಯಾಗು, ನಾನು ಪರಿಶುದ್ಧನಾಗಿದ್ದೇನೆ. ದೇವ್ರು ಹೇಳ್ತಾರೆ, ನಾನು ಪರಿಶುದ್ಧನಾಗಿದ್ದೇನೆ. ಸೊ ನನ್ನ ಹತ್ತಿರ ಬರುವಂತವನು, ನನಗೆ ಮೊರೆ ಇಡುವಂತವನು ಕೂಡ ಹೇಗಿರ್ಬೇಕಾಗಿದೆ? ಪರಿಶುದ್ಧನಾಗಿಬೇಕಾಗಿದೆ. ಹಲ್ಲೆಲೂಯಾ. ಯಾವಾಗ ನಾವು ಪರಿಶುದ್ಧತೆಯಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತೀವೋ ಆತರ ಖಂಡಿತವಾಗಿ ಕೂಡ ಮೊರೆಯನ್ನ ಕೇಳುವವನಾಗಿದ್ದಾನೆ. ನೀತಿವಂತರ ಪ್ರಾರ್ಥನೆಯನ್ನ ಬಹು ಬಲವಂತು ಎಣಿಸುವುದಾಗಿದೆ. ಯಾಕೊಬ್ಬನೇ ಹೇಳ್ತಾನೆ, ನೀತಿವಂತರ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹು ಬಲವುಳ್ಳದು. ಯಾರು ನೀತಿವಂತರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರ ಪ್ರಾರ್ಥನೆ ಸಾಧಾರಣವುಳ್ಳ ಪ್ರಾರ್ಥನೆ ಅಲ್ಲ ಅಂತೆ, ಶಕ್ತಿ ಉಳ್ಳ ಪ್ರಾರ್ಥನೆ. ನೀತಿವಂತರಂದ್ರೆ ಯಾರು? ಕರ್ತನ ನಂಬಿ ಸ್ವೀಕರಿಸಿ ದೇವರ ದಾರಿಯಲ್ಲಿ ನಡೀತಾ ಇರುವವರು ನೀತಿವಂತರಾಗಿದ್ದಾರೆ. ಹಲ್ಲೆಲೂಯಾ. ಅನೀತಿವಂತರಂದ್ರೆ ದೇವರ ದಾರಿಯನ್ನು ಬಿಟ್ಟು ತಮ್ಮ ಇಷ್ಟದ ದಾರಿಯಲ್ಲಿ ನಡೀತಾ ಇರುವವರು ದೇವರಲ್ಲಿ ನೀತಿವಂತರಲ್ಲ. ನೀತಿವಂತರಂದ್ರೆ ದೇವರ ದಾರಿಯಲ್ಲಿ ನಡೆಯುವಂತವರು. ಅಬ್ರಾಮನು ನೀತಿವಂತನಾಗಿದ್ದನು, ದೇವರ ದಾರಿಯಲ್ಲಿ ನಡೆದನು. ನೋಹನು ನೀತಿವಂತನಾಗಿದ್ದನು, ದೇವರ ದಾರಿಯಲ್ಲಿ ನಡೆದನು. ಅನೋಕ ನೀತಿವಂತನಾಗಿದ್ದನು, ದೇವರ ದಾರಿಯಲ್ಲಿ ನಡೆದನು. ಕೊರ್ನೆಲನು ನೀತಿವಂತನಾಗಿದ್ದನು, ದೇವರ ದಾರಿಯಲ್ಲಿ ನಡೆದನು. ನೀತಿವಂತರಂದ್ರೆ ದೇವರ ದಾರಿಯಲ್ಲಿ ನಡೆಯುವಂತವರು, ದೇವರ ಮಾರ್ಗದರ್ಶನದಲ್ಲಿ ನಡೆಯುವಂತವರು. ಎಷ್ಟು ಜನ ವಿಶ್ವಾಸ ಮಾಡ್ತೀನಿ ನನ್ನ ಪ್ರಾರ್ಥನೆ ಬಲವಾಗಿರಬೇಕು ಎಂಬುದಾಗಿ? ಆಮೇನ್. ನಮ್ಮ ಪ್ರಾರ್ಥನೆ ಬಲವಾಗಿರಬೇಕಾದ್ರೆ ನೀತಿಯಲ್ಲಿ ನಾವು ನಡೆಯಬೇಕಾಗಿದೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವವನಾಗಿದ್ದಾನೆ, ಆತನ ಸನ್ನಿಧಿಯಲ್ಲಿ ಮರಡುವಾಗ ಪ್ರಾರ್ಥನೆ ಆಲಿಸುವನಾಗಿದ್ದಾನೆ. ಹಾಗಾದ್ರೆ ನೀತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಬಲವಾಗಿ ಇರ್ತದೆ. ಗಮನಿಸಿ, ಒಬ್ಬ ಬಲಹೀನ ಮನುಷ್ಯ, ಬಲವಾದ ಮನುಷ್ಯ, ಇಬ್ಬರು ಹೋರಾಡಿದ್ರೆ ಯಾರು ಫಸ್ಟ್ ಗೆಲ್ತಾರೆ? ಒಬ್ಬ ಬಲಹೀನ ಮನುಷ್ಯ ಇದ್ದಾನೆ, ಹೋರಾಡ್ತಾ ಇದ್ದಾನೆ ಒಬ್ಬರ ಜೊತೆ, ಇನ್ನೊಬ್ಬನ ಬಲವಾದ ಮನುಷ್ಯ ಇದ್ದಾನೆ, ಒಬ್ಬರ ಜೊತೆ ಹೋರಾಡ್ತಾ ಇದ್ದಾನೆ. ಅಂದ್ರೆ ಇಬ್ಬರಲ್ಲಿ ಯಾರು ಫಸ್ಟ್ ಗೆಲ್ತಾರೆ? ನಿನ್ನ ಪ್ರಾರ್ಥನೆ ಕೂಡ ಹಾಗೇನೆ. ನಿನ್ನ ಪ್ರಾರ್ಥನೆ ಬಲವಾಗಿದ್ರೆ ಬೇಗ ಅದು ಏನಾಗುತ್ತೆ? ಉತ್ತರ ಬರುವಂತದಾಗಿದೆ. ಕರ್ತನ ಸಮ್ಮುಖದಲ್ಲಿ ಹೇಳುವಂತರಾಗಿ, ದೇವರೇ ನನ್ನ ಪ್ರಾರ್ಥನೆ ಅದು ಬಲವುಳ್ಳ ಪ್ರಾರ್ಥನೆ ಆಗಬೇಕು. ಕಾರಣ ನಿನ್ನ ಹೆಸರೇ ಪ್ರಾರ್ಥನೆ ಕೇಳುವವನು, ನಿನ್ನ ಹೆಸರು ಪ್ರಾರ್ಥನೆ ಕೇಳುವಂತ ದೇವರಪ್ಪ. ದೇವರೇ ನನ್ನ ಪ್ರಾರ್ಥನೆ ಬಲವಾದ ಪ್ರಾರ್ಥನೆ ಆಗಬೇಕು.
ನನ್ನ ಪ್ರಾರ್ಥನೆ ನಿಮ್ಮ ಸನ್ನಿಧಾನದಲ್ಲಿ ಅದು ಕರ್ತನೆ ಕೋಟೆ ಕೊತ್ತಲಗಳನ್ನು ದಾಟಿ ಹೋಗುವಂತ ಬಲವಾದ ಪ್ರಾರ್ಥನೆಯಾಗಿ ನನ್ನ ಪ್ರಾರ್ಥನೆ ಇರಬೇಕು ಸ್ವಾಮಿ ಎಂಬುದಾಗಿ. ಹಾಲೆಲೂಯಾ. ಇರುವ ಸ್ಥಳದಲ್ಲಿಯೇ ನಿಮ್ಮ ಹೃದಯವನ್ನು ತೆರೆದು ಸಾಧ್ಯವಾದರೆ ನಿಮ್ಮ ಕೈಗಳ ಮೇಲೆತ್ತಿ ದೇವರಿಗೆ ಹೇಳಿ, ಸ್ವಾಮಿ ಇನ್ನು ಮೇಲೆ ನನ್ನ ಪ್ರಾರ್ಥನೆ ಬಲವಾದ ಪ್ರಾರ್ಥನೆ ಆಗಿರಬೇಕಪ್ಪ. ಆದ್ರೆ ಹೆಸರಿಗಾಗಿ ಮಾಡುವಂತ ಪ್ರಾರ್ಥನೆ ಆಗಿರಬಹುದು, ಹೆಸರಿಗಾಗಿ ಮಾಡುವಂತ ಪ್ರಾರ್ಥನೆ ಆಗಿರಬಾರದು. ಇನ್ನು ಮೇಲೆ ನನ್ನ ಪ್ರಾರ್ಥನೆ ಏನೋ ಮಾಡಬೇಕಲ್ಲ ಅಂತ ಮನಸ್ಸಿಲ್ಲದೆ ಮಾಡುವಂತ ಪ್ರಾರ್ಥನೆ ಆಗಿರಬಹುದು. ಆದ್ರೆ ಇನ್ನು ಮೇಲೆ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಾನೆ. నా దేవుడు నా ప్రార్థన ఇనగల దేవుడు, కారణం ఆయన పేరే ప్రార్థన ఇనగల దేవుడు అని. ಆತನ ಹೆಸರೇ ಪ್ರಾರ್ಥನೆಯನ್ನು ಕೇಳುವಂತ ದೇವರು. ನಾವು ನೀತಿವಂತರಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ನೀತಿವಂತರಾಗಿ ದೇವರ ಸಮ್ಮುಖದಲ್ಲಿ ಮೊರೆ ಇಡುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವವನಾಗಿದ್ದಾನೆ. ಕರ್ತನಿಗಳ ದೇವರೇ, ಇನ್ನು ಮೇಲೆ ನಾನು ನೀತಿವಂತ ಮಗನಾಗಿ ಮಗಳಾಗಿ ನಡೀತೀನಪ್ಪ. ನನ್ನ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದ್ರೆ ನಾನು ಸರಿಪಡಿಸಿಕೊಳ್ತೇನೆ. ಎಲ್ಲಿ ಸಮಸ್ಯೆ ಆಗಿದೆ ಎಂಬುದಾಗಿ ಸರಿಪಡಿಸಿಕೊಳ್ಳುತ್ತೇನೆ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನ ಬಳಿ ಬರಬೇಕಯ್ಯ. ಇನ್ನು ಮೇಲೆ ನನ್ನ ಪ್ರಾರ್ಥನೆ ನಿಮ್ಮ ಸನ್ನಿಧಾನದ ಧೂಪದ ಹಾಗೆ ಅದು ಬರಬೇಕು ಸ್ವಾಮಿ. ನನ್ನ ಪ್ರಾರ್ಥನೆ ಧೂಪದಂತೆ ಬಳಿ ಬರಬೇಕಯ್ಯ. ಕರ್ತನೇ ಬೇಡುವೆ, ಶಬ್ದ ಮಾಂದರು ಸೇರಿ, ಕರ್ತನೇ ಒಪ್ಪಿಸಿಕೊಳ್ಳೋಣ. ಈ ಹಾಡಿನಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ಕರ್ತನೇ ನನ್ನ ಉಸಿರಾಗಲಿ ಪ್ರಾರ್ಥನೆ, ನನ್ನ ಜೀವ శబ్దం ఇంకా మీద నా ప్రార్థన బలము కావాలి నాయనా.